ಅರುಣ್ ಯೋಗಿರಾಜ್ಗೆ ಅಮೆರಿಕ ವೀಸಾ ನಿರಾಕರಣೆ. ಅರುಣ್ ಯೋಗಿರಾಜ್ಗೆ ಅಮೆರಿಕ ವೀಸಾ ನಿರಾಕರಣೆ. 20 ದಿನ ಪ್ರವಾಸಕ್ಕೆ ತೆರಳಬೇಕಿದ್ದ ಅರುಣ್ ಯೋಗಿರಾಜ್ ಅಕ್ಕ ಸಮ್ಮೇಳನ ಸೇರಿ ಇತರೆ ಕಾರ್ಯಕ್ರಮಕ್ಕೆ ಅವರು ಹೋಗಬೇಕಿತ್ತು. ಅಮೆರಿಕ ವೀಸಾಗೆ ಅರ್ಜಿಯನ್ನ ಅರುಣ್ ಯೋಗಿರಾಜ್ ಅವರು ಸಲ್ಲಿಕೆ ಮಾಡಿದ್ರು. ಆದರೆ ಅರುಣ್ ವೀಸಾ ನಿರಾಕರಣೆ ಮಾಡಿದೆ ಅಮೆರಿಕ. ಅರುಣ್ ಯೋಗಿರಾಜ್ ಅವರು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಅಯೋಧ್ಯೆಯಲ್ಲಿ ರಾಮಲಲ್ಲಾ ವಿಗ್ರಹವನ್ನ ಕೆತ್ತನೆ ಮಾಡಿದಂತಹ ಮೈಸೂರಿನ ಅರುಣ್ ಯೋಗಿರಾಜ್ ಅವರು. ಅಕ್ಕ ಸಮ್ಮೇಳನ ಗೊತ್ತೇ ಇದೆ, ಅಮೆರಿಕದಲ್ಲಿ ನಡೆಯುವಂತಹ ಸಮ್ಮೇಳನ. ಈ ಸಮ್ಮೇಳನಕ್ಕೆ ಅವರು ಹೋಗಬೇಕಿತ್ತು, ಆದರೆ ಅವರ ವೀಸಾ ನಿರಾಕರಣೆಯಾಗಿದೆ ಅಮೆರಿಕದಿಂದ. ಯಾಕೆ, ಏನಾಯಿತು, ಕಾರಣ, ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿ ಲಭ್ಯವಾಗಬೇಕಿದೆ. ಅರುಣ್ ಯೋಗಿರಾಜ್ ಅವರು ಅಯೋಧ್ಯೆಯ ರಾಮಲಲ್ಲಾ ವಿಗ್ರಹವನ್ನ ಕೆತ್ತನೆ ಮಾಡಿದ ನಂತರದಲ್ಲಿ ಅವರ ಪ್ರಖ್ಯಾತಿ ಮತ್ತಷ್ಟು ಹೆಚ್ಚಾಗಿತ್ತು. ಈ ಹಿಂದೆಯೂ ಕೂಡ ಅನೇಕ ಕೆತ್ತನೆಯ ಕೆಲಸಗಳನ್ನು ಮಾಡಿದ್ರು. ಆದರೆ ಅಯೋಧ್ಯೆಯ ರಾಮಲಲ್ಲಾ ವಿಗ್ರಹ ಕೆತ್ತನೆ ಅವರಿಗೆ ಮತ್ತಷ್ಟು ಖ್ಯಾತಿಯನ್ನ ತಂದುಕೊಟ್ಟಿತ್ತು. ಅಕ್ಕ ಸಮ್ಮೇಳನದಲ್ಲಿ ಭಾಗಿಯಾಗೋದಕ್ಕೆ ಅರುಣ್ ಯೋಗಿರಾಜ್ ಅವರು ಹೋಗಬೇಕಿತ್ತು ಅಮೆರಿಕಾಗೆ. ಆದರೆ ವೀಸಾ ಕ್ಯಾನ್ಸಲ್ ಆಗಿದೆ, ವೀಸಾ ನಿರಾಕರಣೆಯಾಗಿದೆ, ರಿಜೆಕ್ಟ್ ಆಗಿದೆ. ಯಾವ ಕಾರಣಕ್ಕೋಸ್ಕರ ಅಮೆರಿಕ ವೀಸಾ ನಿರಾಕರಣೆ ಮಾಡಿತು, ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವುದು ಅವರ ವೀಸಾ ನಿರಾಕರಣೆ ಆಗಿದೆ ಅಂತ ಅಷ್ಟೇ. ಇದ್ರ ಬಗ್ಗೆ ಅರುಣ್ ಯೋಗಿರಾಜ್ ಅವರು ಸ್ಪಷ್ಟನೆಯನ್ನ ಕೊಡಬೇಕು, ಇಲ್ಲ ಸಂಬಂಧಪಟ್ಟವರು ಸ್ಪಷ್ಟನೆಯನ್ನ ನೀಡಬೇಕಿದೆ. ವೀಸಾ ನಿರಾಕರಣೆ ಆಗೋದಕ್ಕೆ ಏನು ಕಾರಣ ಅಂತ ಹೇಳಿ. ಅಕ್ಕ ಸಮ್ಮೇಳನ ಸೇರಿದಂತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಬೇಕಿತ್ತು. ಒಟ್ಟು 20 ದಿನದ ಅಮೆರಿಕ ಪ್ರವಾಸವನ್ನು ಅವರು ಪ್ಲಾನ್ ಮಾಡಿಕೊಂಡಿದ್ರು. ಅದಕ್ಕೋಸ್ಕರ ವೀಸಾ ನಿರೀಕ್ಷೆಯಲ್ಲಿ ಇದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಯಾವ ಕಾರಣಕ್ಕೋಸ್ಕರ ಅಮೆರಿಕ ವೀಸಾ ನಿರಾಕರಣೆ ಮಾಡಿದೆ ಅಂತ ಅರುಣ್ ಯೋಗಿರಾಜ್ ಅವರಿಗೆ? ಮಧುಶ್ರೀ, ಅರುಣ್ ಯೋಗಿರಾಜು ಇದೇ ತಿಂಗಳ 30ನೇ ತಾರೀಕು ಅಮೆರಿಕ ಪ್ರವಾಸಕ್ಕಾಗಿ ವೀಸಾವನ್ಗೆ ಅಪ್ಲೈ ಮಾಡಿದ್ರು. 20 ದಿನಗಳ ಕಾಲ ಅವರು ಅಮೆರಿಕ ಪ್ರವಾಸಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಅಕ್ಕ ಸಮ್ಮೇಳನ ಸೇರಿದಂತೆ ಅಲ್ಲಿರುವಂತಹ ಭಾರತೀಯರು ಆಹ್ವಾನವನ್ನ ನೀಡಿದ ಹಿನ್ನೆಲೆಯಲ್ಲಿ ಅರುಣ್ ಯೋಗಿರಾಜ್ ಅವರು ಅಮೆರಿಕಾಗೆ ತೆರಳಬೇಕಾಗಿತ್ತು. ಅದಕ್ಕಾಗಿ ವೀಸಾಗೂ ಸಹ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಇದೀಗ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಅರುಣ್ ಯೋಗಿರಾಜ್ ಅವರು ಏನು ವೀಸಾಗೆ ಅಪ್ಲೈ ಮಾಡಿದ್ರು ಅದು ರಿಜೆಕ್ಟ್ ಆಗಿದೆ ಅಂತೇಳಿ ಅವರಿಗೆ ವೀಸಾವನ್ನ ನಿರಾಕರಿಸಲಾಗಿದೆ. ಅಮೆರಿಕದ ಏನು ಸ್ಟ್ಯಾಂಡರ್ಡ್ ನಿಬಂಧನೆಗಳಿರ್ತದೆ ಅದನ್ನ ಫುಲ್ಫಿಲ್ ಮಾಡೋಕೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ವೀಸಾವನ್ನ ನಿರಾಕರಣೆ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನ ಸ್ವತಃ ಅರುಣ್ ಯೋಗಿರಾಜ್ ಅವರು TV9ಗೆ ನೀಡಿದ್ರು. ಆದ್ರೆ ಅವ್ರಿಗೆ ಯಾವುದೇ ರೀತಿಯಂತ ಪರ್ಟಿಕ್ಯುಲರ್ ಅಂದ್ರೆ ನಿಗದಿತವಾದಂತಹ ಕಾರಣ ಈಗಲೂ ಸಹ ಅವರಿಗೆ ತಿಳಿದು ಬಂದಿಲ್ಲ. ಸಾಕಷ್ಟು ನಿಬಂಧನೆಗಳಿತ್ತು, ಅವೆಲ್ಲವನ್ನೂ ಸಹ ನಾನು ಅರ್ಜಿಯಲ್ಲಿ ಭರ್ತಿ ಮಾಡಿ ಕೊಟ್ಟಿದ್ದೆ. ಆದ್ರೆ ನನಗೆ ಅದು ವೀಸಾ ನಿರಾಕರಣೆ ಆಗಿದೆ ಅನ್ನೋ ಒಂದು ಮಾಹಿತಿ ಅಷ್ಟೇ ಬಂದಿದೆ. ಆದ್ರೆ ಯಾವ ಕಾರಣಕ್ಕಾಗಿ ನಿರಾಕರಣೆ ಆಗಿದೆ ಅನ್ನೋದು ನನಗೆ ಲಭ್ಯವಾಗಿಲ್ಲ. ಮತ್ತೆ ನಾನು ಅಲ್ಲಿ ಏನು ಆಹ್ವಾನವನ್ನ ನೀಡಿದ್ರು, ಅಲ್ಲಿ ಅಕ್ಕ ಸಮ್ಮೇಳನ ನಡೀತಾ ಇತ್ತು. ಮತ್ತೆ ಅದರ ಜೊತೆಗೆ ಕರ್ನಾಟಕ ಮತ್ತೆ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಅಮೆರಿಕಾದಲ್ಲಿ ನೆಲೆಸಿದ್ದಾರೆ, ಅವರೆಲ್ಲರೂ ಸಹ ನಿಮ್ಗೆ ಗೌರವವನ್ನ ಸಲ್ಲಿಸಬೇಕು, ಕಾರ್ಯಕ್ರಮಗಳಿದೆ ಬನ್ನಿ ಅಂತ ಹೇಳಿದ್ರು. ಹೀಗಾಗಿ 4 ರಿಂದ 5 ಕಾರ್ಯಕ್ರಮಗಳು ಅಮೆರಿಕಾದಲ್ಲಿ ನಿಗದಿಯಾಗಿತ್ತು. ಅದಕ್ಕಾಗಿ ನಾನು ಅಮೆರಿಕಾಗೆ ತೆರಳುವನಿದ್ದೆ. ಆಗಸ್ಟ್ 30ರಂದು ಪ್ರವಾಸವನ್ನ ಆರಂಭಿಸಬೇಕಾಗಿತ್ತು. ಒಟ್ಟು 20 ದಿನಗಳ ಕಾಲ ನಾವು ಅಮೆರಿಕಾದಲ್ಲಿ ಇರ್ತಾ ಇದೆ. ಸೊ ಹೀಗಾಗಿ ನಾನು ವೀಸಾಗೆ ಅಪ್ಲೈ ಮಾಡಿದ ಒಂದು ಮಾಹಿತಿ ನೀಡಿದರೆ, ಆದ್ರೆ ಮಧುಶ್ರೀ ಈಗಲೂ ಸಹ ಅರುಣ್ ಯೋಗಿರಾಜ್ ಅವರಿಗೆ ಯಾವ ಒಂದು ನಿಗದಿತ ಕಾರಣಕ್ಕೆ ವೀಸಾ ನಿರಾಕರಣೆ ಆಗಿರೋ ಅನ್ನೋ ಬಗ್ಗೆ ಸ್ವತಃ ಅರುಣ್ ಯೋಗಿರಾಜ್ ಅವ್ರಿಗೂ ಸಹ ಮಾಹಿತಿ ಲಭ್ಯವಾಗಿಲ್ಲ. ಮಧುಶ್ರೀ, ಧನ್ಯವಾದ ರಾಮ್ ತಮ್ಮೆಲ್ಲ ಮಾಹಿತಿಗಾಗಿ.